ಎಲ್ಲ ತಯಾರೈತಿ. ಗಣೇಶ್ ಬರೋದಷ್ಟೆ. ಗೌರಿ ಕೂಡ ಆಲ್ರೆಡಿ ಕುಂತಾಳೆ. ಕೊತ್ತಂಬರಿ ತಂದವ್ರಿಗೆ ಬೈಕೋತಾನೆ ಬಿಡ್ಸಾಕತ್ತಾರ. ಊಟಕ್ಕೆ ಕರೆದಾರ ರೀ ಇವ್ರು, ಅದಕ್ಕೆ ಇವತ್ತು ಪೂರಿ ಮಾಡತ್ತಾರ ನೋಡಿ. ಇವತ್ತು ಬರ್ಜರ್ ಐತ್ರಿ ಊಟಕ್ಕೆ. ಬರ್ರಿ ನೀವು ಎಲ್ಲರೂ ಊಟಕ್ಕೆ. ನಿಮ್ಮ ನಾಷ್ಟ ಮಾಡಿರಿ, ಟೈಮ್ ಆಗೈತಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ ಸ್ನೇಹಿತರು? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ. ತಾವೆಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಳ್ತೀನಿ. ಇವತ್ತು ತುಂಬಾ ವಿಶೇಷ. ಗೊತ್ತು, ಎಲ್ಲರ ಮನೆಯಲ್ಲಿ ಗಣೇಶ್ ಮಹಾರಾಜ ಬಂದಾಯಿತು. ಸೊ ಮತ್ತೊಂದು ಸರಿ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಗಣೇಶನಿಗೋಸ್ಕರ ನಾನು ಬೇಸನ್ ಲಡ್ಡು ಮಾಡ್ತಾ ಇದ್ದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ. ನಾನು ಆಲ್ರೆಡಿ ನನ್ನ ರೆಸಿಪಿ ಚಾನಲ್ ಒಳಗೆ ಬೇಸನ್ ಲಡ್ಡು ಹಾಕಿದ್ದೀನಿ. ತುಂಬಾ ಸರಳ ಬೇಸನ್ ಲಡ್ಡು ಮಾಡೋದು, ಮತ್ತು ಅಷ್ಟೇ ಎಲ್ಲರ ಫೇವ್ರೇಟ್ ಅಂತ ಹೇಳಿ. ಯಾಕಂದರೆ ಇದು ಲಡ್ಡು ಫುಲ್ ತುಪ್ಪದಲ್ಲಿನ ಮಾಡೋದ್ರಿಂದ ತುಂಬಾ ಇಷ್ಟಪಡ್ತಾರೆ ಎಲ್ಲರೂ. ಮಕ್ಕಳಂತೂ ಬಹಳ ಇಷ್ಟಪಟ್ಟು ತಿಂತಾರೆ ಬೇರೆ ಲಡ್ಡು ಕಂಪೇರ್ ಮಾಡಿದರೆ. ಮತ್ತು ಗಣೇಶ್ ಮಹಾರಾಜನಿಗಂತೂ ಲಡ್ಡು ಅಂದರೆ ಎಷ್ಟು ಇಷ್ಟ ಅಂತ ಎಲ್ಲರಿಗೂ ಗೊತ್ತೈತಿ. ಅದಕ್ಕೋಸ್ಕರ ನನ್ನ ಕಡೆಯಿಂದ ಗಣೇಶನಿಗೆ ಲಡ್ಡು ಪ್ರಸಾದ ಇರಲಿ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಅಂದರೆ ಅವ್ವಾರ ಮನೆ ಒಳಗೆ ಕುಂದಿರ್ಸ್ತಾರಲ್ಲ ಗಣೇಶ, ಸೊ ಅಲ್ಲಿಗೆ ಕೊಟ್ಟು ಕಳಿಸ್ತೀನಿ. ಪ್ರತಿ ವರ್ಷ ಮಾಡಿರ್ತೀನಿ ನಾನು, ಹೀಗಾಗಿ ಮಾಡೋಣಂತ. ಗೊತ್ತಿದ್ದವ್ರಿಗಂತೂ ಓಕೆ, ಯಾರಿಗೆ ಗೊತ್ತಿಲ್ಲ ಅವರಿಗೆ ಅನುಕೂಲ ಆಗ್ತೈತಿ, ಕಲಿತಾರ ಮತ್ತು ತಿಳ್ಕೊತಾರ ಅಂತ ಹೇಳಿ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಲಡ್ಡು ನಾನು ಯಾವ ರೀತಿ ಮಾಡ್ತೀನಿ, ಯಾವ ಮೆಜರ್ಮೆಂಟಲ್ಲಿ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಬ್ಲಾಗನ್ನು ಸ್ಟಾರ್ಟ್ ಮಾಡಿಕೊಂಡೆ, ಯಾಕಂದ್ರೆ ಅನುಕೂಲ ಆಗಲಿ ಕಲಿಯವ್ರಿಗೆ ಅಂತ ಹೇಳಿ. ಸೊ ಬರ್ರಿ, ಏನಪ್ಪ ಅಂದ್ರೆ ಬೇಸನ್ ಲಡ್ಡು ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಅಂತ. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೇಸನ್ ಲಡ್ಡು ಮಾಡೋಕ್ಕೆ ಯಾವ್ಯಾವ ಪದಾರ್ಥ ಬೇಕು ಮತ್ತು ಎಷ್ಟು ಕ್ವಾಂಟಿಟಿಯಲ್ಲಿ ನಾವು ತೊಗೋಬೇಕಾಕೈತಂತ ನಾನು ಒಂದ್ಸರಿ ನಿಮಗೆ ತೋರಿಸ್ಬಿಡ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಆ ನಂತರ ಏನೈತಲ್ಲ ಬೇಸನ್ ಲಡ್ಡುನ ಮಾಡೋಣಂತ ಸ್ನೇಹಿತರೆ. ಬರ್ರಿ, ನಾ ಏನೆಲ್ಲ ತೊಗೊಂಡೇನಂತ ನೋಡೋಣ. ಇಲ್ಲಿ ನೋಡ್ರಿ ಸ್ನೇಹಿತರೆ, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ ಆಲ್ರೆಡಿ. ಇದೇನೈತಲ್ಲ ಕಡಲೆ ಹಿಟ್ಟು, ಅದನ್ನು ಜರಡಿ ಹಿಡ್ಕೊಂಡೆ ನಾನು. ಅಂದ್ರೆ ನಮ್ಗೆ ಚಲೋ ಆಗ್ತೈತಿ, ಉದುರಾಗಿ ಬರ್ತೈತಿ ಹಿಟ್ಟು, ಯಾವುದೇ ಗಂಟು ಇರಂಗಿಲ್ಲ ನಾವು ಈ ಥರ ಸಾನ್ಗಿ ಹಿಡಿಯೋದ್ರಿಂದ. ಸೊ ಇದು ಕಡಲೆ ಹಿಟ್ಟು ಒಂದು ಒಳ್ಳೆ ಕ್ವಾಲಿಟಿದ ತೊಗೋಬೇಕು, ಪ್ಯೂರ್ ಕಡಲೆ ಹಿಟ್ಟು ಅಂತ ಹೇಳಿ. ಅದನ್ನು ತೊಗೊಂಡು ನಾನು ಇದೇನು ಬಟ್ಲ ಐತಲ್ಲ, ಇದೇ ಬಟ್ಲಲ್ಲೇ 2 ಬಟ್ಲ ನಾನು ಕಡಲೆ ಹಿಟ್ಟನ್ನು ತೊಗೊಂಡು ಸಾನಿಸ್ಕೊಂಡಿದ್ದೀನಿ. ಒಂದೇ ಅಳತಿಯಲ್ಲೇ ಮಾಡ್ಕೊಳ್ರಿ ಎಲ್ಲನೂ. ಇದೇ ಥರನ 2 ಬಟ್ಲ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು. ಮತ್ತು ಈ 1 ಬಟ್ಲ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಸಕ್ಕರೆಯನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು, ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ 1 ಬಟ್ಲ ಸಕ್ಕರೆ ಪೌಡರ್, 2 ಬಟ್ಲ ಕಡಲೆ ಹಿಟ್ಟಿಗೆ 1 ಬಟ್ಲ ಸಕ್ಕರೆ ಪೌಡರನ್ನು ತೊಗೊಂಡಿದ್ದೀನಿ. ಹಾಗೇನೆ ಇದೇ ಬಟ್ಲದಲ್ಲೇ ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಅನ್ಬೋದು ತುಪ್ಪನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ ಬೇಕು. ಸೊ ಇದರಲ್ಲಿ ಏಲಕ್ಕಿ ಪೌಡರ್ ಐತಿ. ಇಷ್ಟಾದ್ರೆ ಸಾಕು. ನಿಮಗೆ ಡ್ರೈ ಫ್ರೂಟ್ಸ್ ಯಾವ್ಯಾವ ಬೇಕು, ಎಷ್ಟು ಬೇಕು ಅದು ನಿಮ್ಮ ಇಷ್ಟ, ಅದನ್ನು ಹಾಕ್ಕೋಬಹುದು. ಹಾಕದೇ ಇದ್ರೂ ನಡೀತೈತಿ ಸ್ನೇಹಿತರೆ. ಬರ್ರಿ, ಇನ್ನೇನು ಲಡ್ಡು ಮಾಡೋಕೆ ಸ್ಟಾರ್ಟ್ ಮಾಡೋಣಂತ. ಸ್ನೇಹಿತರೆ, ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಕಡಾಯಿ ಒಳಗೆ ನಾನಿಲ್ಲಿ ಒಂದು 5 ರಿಂದ 6 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತೀನಿ. ಒಮ್ಮೆಗೆ ಹಾಕಬೇಡ್ರಿ, ತುಪ್ಪನ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕಾಗ್ತೈತಿ. ತುಪ್ಪ ಬಿಸಿ ಆದಮೇಲೆ ನಾ ಏನು ಸಾನಿಸಿ ಇಟ್ಕೊಂಡಿದ್ದೆ ಕಡಲೆ ಹಿಟ್ಟು, ಅದರಲ್ಲೇ ಸ್ವಲ್ಪ ಹಾಕಿ ಮೊದಲು ಮಿಕ್ಸ್ ಮಾಡ್ಕೊಳ್ತೀನಿ. ಅಂದರೆ ಗಂಟು ಆಗಬಾರ್ದಲ್ಲ, ಹೀಗಾಗಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ನಾವು ಇಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗ್ತೈತಿ. ಫ್ಲೇಮ್ ಮಾತ್ರ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸ್ಲೋನ ಇಡಬೇಕು, ಲೋ ಫ್ಲೇಮ್ ಇಡಬೇಕು. ಭಾಳ ಪೇಷನ್ಸ್ಲೇ, ಭಾಳ ಸಮಾಧಾನಲೇ ನಾವು ಇದನ್ನು 20 ರಿಂದ 25 ನಿಮಿಷಗಳ ಕಾಲ ಇದನ್ನು ಇದೇ ರೀತಿ ನಾವು ಹುರಿಬೇಕಾಗ್ತೈತಿ. ಕೈ ಬಿಡಬಾರ್ದು, ಕೈ ಆಡಿಸ್ತಾನೆ ಇರಬೇಕು. ಮತ್ತು ಗಂಟು ಏನು ಬರ್ತಾವಲ್ಲ ಅವನ್ನ ಗಂಟನ್ನು ಬಿಡಿಸ್ತಾನೆ ನಾವು ಇದನ್ನು ಹೊಳ್ಳಾಡಿಸ್ತಾ ಇರಬೇಕು. ನೋಡಿರಿ, ಒಂದು 10 ನಿಮಿಷ ಆಯ್ತೀಗ. ಆದ ನಂತರ ನಾನು ಇನ್ನೊಂದು ಸ್ವಲ್ಪ ತುಪ್ಪನ ಒಂದು 2-3 ಚಮಚದಷ್ಟು ಮತ್ತು ತುಪ್ಪನ ನಾನಿಲ್ಲೇ ಸೇರಿಸ್ಕೊಂಡು ಇದನ್ನು ಹುರಿತಾನೆ ಇರಬೇಕು. ನೋಡಿರಿ, ಎಷ್ಟೊಂದು ಮಾಯ್ಶ್ಚರ್ ಬರಾಕತ್ತೈತಿ ಈಗ. ನಾನು ಫುಲ್ ಅಂದರೆ 20 ನಿಮಿಷನೂ ವಿಡಿಯೋ ತೊಗೊಳಕ್ಕಾಗಂಗಿಲ್ಲ. ಸೊ ನಾನು ಕೈ ಆಡಿಸ್ತಾ ಈಗ ಆಲ್ಮೋಸ್ಟ್ ಮುಗೀತಾ ಬಂತು. ಈಗ ನೋಡಿರಿ, ಏನಾರು ಗಂಟಿದ್ರೆ ಮತ್ತು ಸ್ವಲ್ಪ ಬಿಡಿಸ್ಕೊಂಡು ಇನ್ನೇನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತೀನಿ ನಾನು. ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಜೋರು ಇಟ್ಕೋಬೇಡ್ರಿ, ಬೇಗ ಆಗಲಿ ಅನ್ನೋ ಅವಸರಕ್ಕೆ. ಅದರಿಂದ ಏನಾಗ್ತೈತೆ ಅಂದ್ರೆ ಸೀದ್ ಹೋಗ್ತೈತಿ, ರುಚಿ ಎಲ್ಲ ಕೆಟ್ಟು ಹೋಗ್ತೈತಿ, ಕಲರ್ ಕೂಡ ಸರಿ ಬರೋಂಗಿಲ್ಲ ಉಂಡೆದು.
ನೀಟಾಗೆ ಒಂದು 20ರಿಂದ 25 ನಿಮಿಷ ಭಾಳ ಸಮಾಧಾನಲೆ ಸಣ್ಣ ಉರಿ ಮೇಲೆನೇ ಚೆನ್ನಾಗಿ ಹುರ್ಕೊಂಡು ಆದ ನಂತರ ಈಗ ನೋಡ್ರಿ ಸ್ವಲ್ಪ ಆರ್ಲಿ ಅಂತ ನಾನು ಸ್ವಲ್ಪ ಅಗಲವಾದ ಪರಾತಿಗೆ ಹಾಕ್ಕೊಂಡೀನಿ. ಸ್ವಲ್ಪ ಆರಬೇಕು ಅಂದ್ರೆ ಪೂರ ಆರೋ ಮಟ್ಟ ಬಿಡಬಾರ್ದು. ಸ್ವಲ್ಪ ನಮಗೆ ಮುಟ್ಟಕ್ಕಾಗಬೇಕು ಅಲ್ಲಿವರೆಗೆ ಸ್ವಲ್ಪ ಆರಿದ ನಂತರ ನಾವೇನು ಸಕ್ರೆ ಪೌಡರ್ ಮಾಡಿಟ್ಕೊಂಡಿದ್ವಿ ಆ ಸಕ್ರೆ ಪೌಡರನ್ನು ನಾನಿಲ್ಲೇ ಸೇರಿಸ್ಕೊಂಡೆ ನೋಡ್ರಿ. ನಾನು ಮಾಡಿದಂಥ ಮೆಜರ್ಮೆಂಟಿಗೆ ಸ್ವೀಟ್ ಕರೆಕ್ಟಾಗಿತ್ತು ಸ್ನೇಹಿತರೆ, ಅದಕ್ಕಾಗಿ ನಾನು ಅಳತೆ ಪ್ರಕಾರನ ಹೇಳಿದ್ದೀನಿ, ಅದ್ರ ಪ್ರಕಾರನ ನೀವು ಮಾಡಿಕೊಡ್ರಿ. ಅದಕ್ಕೆ ಒಂದು ಚಮಚ ನಾನು ಏಲಕ್ಕಿ ಪೌಡರ್ನು ಸೇರಿಸ್ಕೊಂಡು ನೋಡ್ರಿ ಈಗ ಇಷ್ಟನ್ನು ಮಿಕ್ಸ್ ಮಾಡಾಕತ್ತೀನಿ. ಕೈ ಸುಡ್ತೈತೆ ಅಂತ ಬಿಡಕ್ಕೆ ಹೋಗ್ಬೇಡ್ರಿ, ಅಂದ್ರೆ ತೀರ ಸುಡೋದಂತಲ್ಲ, ಬಟ್ ಸ್ವಲ್ಪ ನಮ್ಗೆ ಹತ್ಬೇಕು ಬಿಸಿ. ಆವಾಗಲೇ ನಾವು ಇದಕ್ಕೆ ಸಕ್ರೆ ಪೌಡರ್ ಹಾಕಿ ಈ ಥರ ಚೆನ್ನಾಗಿ ತಿಕ್ಕಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ರಿ. ಈ ಥರ ಅಂದ್ರೆ ಹಿಟ್ಟಿನ ಜೊತೆ ನಮ್ಗೆ ಸಕ್ರೆ ಚೆನ್ನಾಗಿ ಕೂಡ್ಕೊಳ್ತೈತಿ ಮತ್ತು ಈವನ್ ಆಗಿ ಸಕ್ರೆ ಸ್ವೀಟ್ ಆಗ್ತೈತಿ. ಇಲ್ಲಾಂದ್ರೆ ಒಂದು ಕಡೆ ಜಾಸ್ತಿ ಸಿಹಿ ಒಂದು ಕಡೆ ಸಪ್ಪೆ ಆಗ್ತಾವೆ ಉಂಡೆ. ಅದಕ್ಕೋಸ್ಕರ ನಾವು ಬಿಸಿ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ರೆ ಪೌಡರು, ಏಲಕ್ಕಿ ಪೌಡರು ಮತ್ತು ನಾವು ಮಾಡಿದಂಥ ಹಿಟ್ಟು ಎಲ್ಲನೂ ಕೂಡ್ಕೊಳ್ಬೇಕು. ಈಗ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿದೆ, ಇನ್ನೇನು ಆರ್ತೈತಂತ ಸ್ವಲ್ಪ ಹತ್ಕಿದೆ ನಾನು. ಈಗ ಉಂಡೆ ಮಾಡೋಣ ಬರ್ರಿ. ನಮಗೆ ಯಾವ ಸೈಜ್ ಬೇಕು ಆ ಸೈಜಿನ ಉಂಡೆಗಳನ್ನು ನಾವು ಮಾಡ್ಕೊಳ್ಬೇಕಾಕೈತಿ ಸ್ನೇಹಿತರೆ. ನೋಡ್ರಿ ನಾನು ಈ ಸೈಜಿನ ಉಂಡೆಗಳನ್ನು ಈ ಥರ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ನೋಡ್ರಿ ಕಲರ್ ಕೂಡ ಎಷ್ಟೊಂದು ಮಸ್ತ್ ಅಂದ್ರೆ ಮಸ್ತ್ ಗೋಲ್ಡನ್ ಕಲರ್ ಬಂದೈತಿ. ರುಚಿನೂ ಹಂಗಾಗಿದ್ವು ಉಂಡೆ. ಸೊ ನೀವು ಕೂಡ ಟ್ರೈ ಮಾಡಿರಿ, ತುಂಬಾ ಸರಳ ಐತಿ ಮತ್ತು ಭಾಳ ಅಂದ್ರೆ ಭಾಳ ಎಲ್ಲರ ಪ್ರಿಯವಾದ ಉಂಡೆಗಳಂತಲೇ ಹೇಳ್ತೀನಿ, ಬೇಸನ್ ಉಂಡೆ. ನಾನೀಗ ಇಷ್ಟು ಉಂಡೆಗಳನ್ನು ತಂಗಿ ಸಹಾಯದಿಂದ ಇಷ್ಟು ಉಂಡೆಗಳನ್ನ ಮಾಡಿ ನಂತರ ನಿಮ್ಮ ಜೊತೆ ಸಿಗ್ತೀನಿ. ಇಲ್ಲಾಂದ್ರೆ ಹಿಟ್ಟು ತಣ್ಣಗಾಗ್ತೈತಿ, ಹೀಗಾಗಿ ಮತ್ತು ಉಂಡೆ ಕಟ್ಟೋಕ್ಕಾಗಂಗಿಲ್ಲ. ನೋಡ್ರಿ ನಾನು ಮತ್ತು ತಂಗಿ ಕೂಡಿ ಇಷ್ಟು ಉಂಡೆಗಳನ್ನು ಮುಗಿಸಿದ್ವಿ ನಾವೀಗ. ಅಪ್ರಾಕ್ಸ್ ಒಂದು ಸೈಜ್ ಆಗ್ಯಾವ ಅಂದ್ಕೊಳ್ತೀನಿ. ಇಷ್ಟೊಂದು ಉಂಡೆಗಳಾಯಿತು 2 ಬಟ್ಲೆ ಹಿಟ್ಟಿನಿಂದ. ಈಗೇನೈತಲ್ಲ ಇದ್ರ ಮೇಲೆ ನಮಗಿಷ್ಟವಾದ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಬೋದು. ನನ್ನ ಕಡೆ ಪಿಸ್ತಾ ಇತ್ತು, ನನ್ನ ಫಾರ್ ಚೇಂಜ್ ಯಾವಾಗಲೂ ಗೋಡಂಬಿನ ಯೂಸ್ ಮಾಡ್ತಿರ್ತೀವಲ್ಲ, ಸೊ ಇವತ್ತಿನ ದಿನ ನಾನು ಪಿಸ್ತಾನ ಯೂಸ್ ಮಾಡಿ ನೋಡ್ರಿ ಡೆಕೋರೇಟ್ ಮಾಡಿದೆ ಉಂಡೆಗಳನ್ನು. ಮಸ್ತ್ ಅಂದ್ರೆ ಮಸ್ತ್ ಕಾಣಕತ್ತಿದ್ವು ಮತ್ತು ರುಚಿನೂ ಹಂಗೆ ಬಂದಿತ್ತು. ಈಗ ನಾನು ಅವ್ವಾರ ಮನೆಗೆ ಉಂಡೆ ತೊಗೊಂಡು ಹೋಗ್ತೀನಿ, ಬರ್ರಿ ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೀನಿ. ಅವ್ವಾರ ಮನೆ ಗಣೇಶ ಬರ್ತೈತಿ ಈಗ. ಹಲೋ ಸ್ನೇಹಿತರೆ, ಬಂದೆ ನೋಡ್ರಿ ರೆಡಿಯಾಗಿ ಅವ್ವಾರ ಮನೆಗೆ ಬಂದೀನಿ. ಗಣೇಶ ಬರ್ತಾನೆ, ಈಗ ತರಕ್ಕೆ ಹೋಗ್ಯಾರ ತಮ್ಮಾರಿಬ್ಬರು. ನನ್ನ ಮಕ್ಕಳು ಹೋಗ್ಯಾರ, ತನೂ ಹೋಗ್ಯಾಳ. ಸೊ 5 ಜನ ಸೇರಿ ಹೋಗ್ಯಾರ ಗಣೇಶನ ತರಕ್ಕೆ. ಡೆಕೋರೇಷನು ಎಲ್ಲ ಆಗೈತಿ. ಜಸ್ಟ್ ಬಂದೆ ನಾನು, ಏನು ಬೇಸನ್ ಲಾಡು ಮಾಡ್ದೆಲ್ಲ. ಸೊ ನೈವೇದ್ಯಕ್ಕೂ ತೊಗೊಂಡು ನಾನು ರೆಡಿಯಾಗಿ ಬಂದೆ ನೋಡ್ರಿ. ಈಗ ತೋರಿಸ್ತೀನಿ ಯಾವ ರೀತಿ ಡೆಕೋರೇಷನ್ ಮಾಡ್ಯಾರ ಅಂಥೇಳಿ. ಈ ಸಲ ಅಂತೂ ನಮ್ಮ ತನ್ನೊಂದು ಸಲುವಾಗಿ ಜಾಸ್ತಿ ಏನು ಡೆಕೋರೇಷನ್ ಐಟಮ್ಸು ಇಟ್ಟಿಲ್ಲ, ಯಾಕಂದ್ರೆ ಆಕೆಗೆಲ್ಲನೂ ಸಿಗ್ತಾವೆ. ಏನು ಮಾಡ್ತಾಳೋ ಗೊತ್ತಿಲ್ಲ. ಶೋಕೇಸ್ನಾಗ ಇಡ್ತೀನಿ ಅಂದಿದ್ರಲ್ಲ, ಬ್ಯಾಡ ಅಂತೇಳಿ ಈಗ ಅದು ಗೌರಿನ ತೆಗೆದು ಮ್ಯಾಲ ಇಟ್ರಿ. ಈಗ ಜಗ್ಯಾಡೋದು ಹೌದು, ಒಟ್ಟನ್ನು ಸುಮ್ಮನೆ ಇರೋದಿಲ್ಲಕಿ. ಯಾಕಂದ್ರೆ ಗಣೇಶ ಹೆಂಗಂದ್ರೆ ಒಂಚೂರು ಧಕ್ಕೆ ಆಗಬಾರ್ದು ಅವನಿಗೆ, ಅದಕ್ಕೋಸ್ಕರ ಏನಿಲ್ಲ ಆಕಿನ ಕಾಯೋದು. ಮತ್ತು ಏನು ಮಾಡೋದು, 5 ದಿವ್ಸ ಕೂಡ್ತಾನೆ, ಬರೋದ ವರ್ಷಕ್ಕೊಮ್ಮೆ. ಚಂದಾಗಿ ಇಡೋದ ಚಲೋ ನಮಗೂ ಕೂಡ. ಅದಕ್ಕೆ ತಮ್ಮಾರ ಇರಲಿ ತಗೋ ಗ್ರ್ಯಾಂಡ ಮಾಡೋಣ ಅಂತ ಮತ್ತೆ ಹಂಗೆ ಮಾಡ್ಯಾರ, ವರ್ಷ ಮಾಡೋಂಗೆ. ತೋರಿಸ್ತೀನಿ ಎಲ್ಲನೂ ನಿಮ್ಗೆ. ಹಾಗೆ ಏನು ಮಾಡತ್ತಾರೆ ಎಲ್ಲರೂ ಅದನ್ನು ಕೂಡ ತೋರಿಸ್ತೀನಿ ನೋಡ್ರಿ. ಈ ಥರ ಮಾಡ್ಯಾರ ಸಿಂಪಲ್ ಡೆಕೋರೇಷನ್. ಆಮೇಲೆ ಮೊನ್ನೆ ಮಾರ್ಕೆಟ್ನಾಗ ಆರ್ಟಿಫಿಷಿಯಲ್ ಮಾಲಿ ತೊಗೊಂಡೆ ನಾನು ಅಂದೆಲ್ಲ. ಸೊ ಇವ ನೋಡ್ರಿ, ಇವೆರಡು ಚೆನ್ನಾಗಿ ಅನಿಸಿದ್ವು. ಸೊ ತೊಗೊಂಡೆ. ಆದ್ರೆ ಒಂದು ಸ್ವಲ್ಪ ಅದು ಹಿಂದಿಂದ ಏನಪ್ಪ ಅಂದ್ರೆ ಬ್ಯಾಕ್ಗ್ರೌಂಡ್ ಕಲರ್ ಹೂವಿನ ಕಲರ್ ಹಂಗಾಗೈತಿ, ಸರಿ ಅಷ್ಟೊಂದು ಇದು ಎದ್ದು ಕಾಣುವಲ್ತ. ಆದರೂ ಚಂದ ಐತಿ, ವಾಷೇಬಲ್. ಸೊ ತೊಗೊಂಡೆ ನೋಡ್ರಿ. ಇಲ್ಲೇ ಗಣೇಶ ಕೊಡೋದು ಎಲ್ಲ ರೆಡಿ ಮಾಡ್ಯಾರ, ಸಿಂಪಲ್ಲಾಗಿ ಡೆಕೋರೇಷನ್ ಮಾಡ್ಯಾರ. ಎಲ್ಲ ತಯಾರೈತಿ, ಗಣೇಶ ಬರೋದಷ್ಟೆ. ಗೌರಿ ಕೂಡ ಆಲ್ರೆಡಿ ಕುಂತಾಳೆ, ಯಾಕಂದ್ರೆ ಮೇನ್ ಗೌರಿನಲ್ಲ, ಗೌರಿ ಸ್ಥಾಪನಾ ಆದಮೇಲೆ ಗಣೇಶ ಬರೋದು. ಅದಕ್ಕೋಸ್ಕರ ಗೌರಿನೆಲ್ಲ ಕುಡ್ಸ್ಯಾರ. ಇಲ್ಲಿ ಕೆಳಗಡೆ ಹಣ್ಣು ಮತ್ತು ನಾ ತಂದಿದ್ದು ಬೇಸನ್ ಲಾಡು ಎಲ್ಲನೂ ಇಟ್ಟಾರ. ಗಣೇಶ್ ಮಹಾರಾಜ್ ಬಂದಾದ ನಂತರ, ಪೂಜೆ ಆದ ನಂತರ ಎಲ್ಲನೂ ನೈವೇದ್ಯ ತೋರಿಸ್ತಾರೆ. ಸೊ ಅವ್ವ ಕೊತ್ತಂಬರಿ ಬಿಡ್ಸಾಕತ್ತಾರ. ಅದೇ ಕೊತ್ತಂಬರಿ ತಂದವ್ರಿಗೆ ಬೈಕೋತಾನೆ ಬಿಡ್ಸಾಕತ್ತಾರ, ಚಲೋ ಇಲ್ಲ ಅಂತ ಕೊತ್ತಂಬರಿ. ಅವರೆಲ್ಲ ಜವಾರಿ ಮಂದಿ, ಜವಾರಿನ ಕೇಳ್ತಾರೆ. ಆದರೆ ಇರಬೇಕಲ್ಲ ನಮ್ಮ ಟೈಮಿಗೆ ಮಾರ್ಕೆಟ್ನಾಗ ಬೆಳಗ್ಗೆ ತಮ್ಮ ಯಾವ್ದು ಸಿಗ್ತೈತೆ ಅಂತ ತೊಗೊಂಡು ಬಂದಾನ. ಕೊತ್ತಂಬರಿ ಬಿಡ್ಸ್ಕೊಂಡು ಕೂತಾರೆ. ಅಪ್ಪ ಈಗ ನಾಷ್ಟ ಮಾಡಕತ್ತಾರೆ. ಲೇಟ್ ಭಾಳ ಮಾಡಿದ್ರಿ ನೀವು ನಾಷ್ಟ. ಇವ್ರು ಲೇಟ, ನಾವು ಎಷ್ಟು ಸಲ ಬೈದರು ಅಷ್ಟೇ, ಅವ್ರು ಲೇಟ್. ಅವ್ರ ಟೈಮಿಗೆ ಮಾಡ್ತಾರೆ.
ಮತ್ತು ಇಲ್ಲೇ ಉಳ್ದಿದ್ದೆಲ್ಲ ಪೂಜಾ ಸಾಮಾನು ಇಟ್ಟಾರ ರೆಡಿ. ಕಾಕ ಜಳಕಾತಿ ಈಗ ಇಲ್ಲಿ ಇವ್ರು ಹುಡುಗ್ಯಾರು ಏನು ಮಾಡತ್ತಾರ ನೋಡು. ನೀವೇನು ನಡ್ಸಿರ್ವಾ? ಜಗಲಿ ಪೂಜೆ ಆಗೈತೆ, ಜಗಲಿ ಪೂಜೆನೂ ಆಗೈತಿ. ಅಡಿಗೆ ಏನಿವತ್ತ ಸ್ಪೆಷಲ್ ಅಡಿಗೆ ನಿಮ್ಮ ಮನ್ಯಾಗ? ಅಳ್ಳಿಟ್ಟು ಉಸುಳಿ ಇವತ್ತು ಮೇನ್. ಇವತ್ತು ಗಣೇಶ್ ಬಂದ ತಕ್ಷಣ ಅಳ್ಳಿಟ್ಟು ಉಸುಳಿನ ನೈವೇದ್ಯ. ನಂತರ ಉಳ್ದವ್ರಿಗೆ ಊಟ ಮಾಡಕ್ಕೆ ಪುರಿ ಮಾಡತ್ತೀರಿ ನೀವತ್ತು? ಊಟಕ್ಕೆ ಕರ್ದಾರ್ರಿ ಇವ್ರು, ಅದಕ್ಕೆ ಇವತ್ತು ಪುರಿ ಮಾಡತ್ತಾರ ನೋಡಿ. ಇವತ್ತು ಊಟಕ್ಕೆ ಹೇಳ್ಯಾರ ನಮಗೂ ಇಲ್ಲೇ ಪುರಿ ಕುರ್ಮಾ ಮಾಡ್ಯಾರಂತ ಸ್ಪೆಷಲಾಗಿ ನಮ್ಮ ಸಲುವಾಗಿ ಹೋಗಲ್ಲ ಮತ್ತೆ. ಇಲ್ಲೇ ಗಣೇಶನಂತೂ ಉಸುಳಿ ರೆಡಿ ಆಗೈತಿ, ಹಾಗೆ ತಂಬಿಟ್ಟು ಕೂಡ ರೆಡಿ ಆಗೈತಿ. ಹಿರಿಕೆ ಪಲ್ಯನೂ ಮಾಡೀರಿ? ಏ ಬರ್ಜರ್ ಐತ್ರಿ ಊಟಕ್ಕೆ, ಬರ್ರಿ ನೀವು ಎಲ್ಲರೂ ಊಟಕ್ಕೆ. ಭಾಳ ಮಾಡ್ಯಾರ ವೆರೈಟಿ ಅವ್ರು. ಇದೇನು ಎಲ್ಲ ಚಪ್ರಕಾಯಿ ಚಟ್ನಿನೂ ಐತೆ ನೋಡ್ರಿ, ಫುಲ್ ಮೀಲ್ ಐತೆ. ಬರ್ರಿ ಎಲ್ಲರೂ ಊಟಕ್ಕೆ. ಉಪ್ಪಿಟ್ಟು ಟಿಫನಿಗೆ ಇನ್ನೂ ಮಾಡಿಲ್ಲ ನೀವು? ನಿಮ್ಮ ನಾಷ್ಟ ಮಾಡ್ರಿ, ಟೈಮ್ ಆಗೈತಿ. ಮಾಡ್ಕೊರಿ. ನೋಡಿದ್ರಲ್ಲ ಸ್ನೇಹಿತರೆ, ಎಲ್ಲ ತಯಾರಿ ಆಗೈತಿ, ಅಡುಗೆ ಕೂಡ ಆಗೈತಿ. ಬರ್ರಿ ಒಂದು ಸ್ವಲ್ಪ ಹೊರಗಡೆ ರಂಗೋಲಿ ಆಗಿರ್ಬೋದು, ಮತ್ತು ನಮ್ಮ ನೋಡ್ರಿ ಏರಿಯಾ ಗಣೇಶ ಕೂಡ ತರಕ್ಕೆ ಎಲ್ಲ ರೆಡಿ ಮಾಡಾಕತ್ತಾರ. ಈಗ ಟ್ಯಾಕ್ಟರ್ ಕೂಡ ರೆಡಿ ಆಗೈತಿ. ಎಲ್ಲ ಹುಡುಗರು ನೋಡ್ರಿ ಎಷ್ಟೊಂದು ಖುಷಿಯಿಂದ ಓಡಾಡಕತ್ತಾರ. ಎಲ್ಲರೂ ಈಗ ಏರಿಯಾ ಗಣೇಶನ ಕೂಡ ತರಕ್ಕೆ ಹೋಗ್ತಾರೆ. ರಂಗೋಲಿ ನೋಡ್ರಿ, ಕಲರ್ಫುಲ್ ಆದ ರಂಗೋಲಿನ ಪೂಜಾ ಅಥವಾ ಉಷಾ ಬಿಡಿಸಿರ್ಬೋದು, ಮೆಟ್ಕಟ್ಟಿಗೆನೂ ಹಾಕಿದ್ದಾರೆ. ಭಾಳ ಚಂದ ಕಾಣಕತ್ತಿತ್ತು. ಹಾಗೇನ ತುಳಸಿಗೂ ಪೂಜೆ ಮಾಡಿ ಇಲ್ಲಿ ಒಂದು ದೀಪ ಇಟ್ಟಾರ, ನೋಡ್ತಾ ಇರ್ಬೋದು. ಬಾಗಲ್ದಾಗ ತುಳಸಿ ಇದ್ರದ್ದು ಏನೋ ಒಂದು ಲಕ್ಷಣ ಅಂತ ಹೇಳ್ಬೋದು, ಬಾಗಿಲಿಗೆ ಇರಲೇಬೇಕು ತುಳಸಿ ಗಿಡ. ಸೊ ಹೀಗಾಗಿ ಇಲ್ಲಿ ಕೂಡ ಹಚ್ಚಾರ ಅವ್ವಾರು. ಮತ್ತು ಪುಟಾಣಿ ಗಣೇಶ ಗುಡಿ ಕೂಡ ಐತಿ ಅವ್ವಾರ ಮನೆ ಬಾಗಲ್ದಾಗ. ಬರ್ರಿ ಗಣೇಶನಿಗೆ ಯಾವ ರೀತಿ ಪೂಜೆ ಮಾಡೋರು ಅದನ್ನು ಕೂಡ ನೋಡೋಣ. ಗಣೇಶ ನೋಡ್ರಿ, ನಾ ಮಾಡಿದ್ನೆಲ್ಲ ಮಾಲಿ. ಸೊ ಈ ಗಣೇಶನಿಗೆ ಹಾಕಿದ್ದಾರೆ. ಇದು ಪುಟಾಣಿ ಗುಡಿ ಐತಿ, ಗೊತ್ತಿರ್ಬೋದು ಅವ್ವಾರ ಮನೆ ಬಾಗಲ್ದಾಗ. ಪುಟಾಣಿ ಗುಡಿ ಒಳಗೆ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದೈತಿ ಇಲ್ಲೇ. ಸೊ ನಾ ಮಾಡಿದಂಥ ಮಾಲೆಯನ್ನು ಗಣೇಶನಿಗೆ ಹಾಕ್ಯಾರ ನೋಡ್ರಿ. ಪೂಜೆ ಎಲ್ಲ ಮುಗ್ದೈತಿ ಇಲ್ಲಿದೆ. ಇವು ಆರ್ಟಿಫಿಷಿಯಲ್, ಇವು ಅಮೆಜಾನ್ ಒಳಗೆ ತರಿಸಿದೆ. ಇವು ನಾನು 5 ಸರ ಅದಾವೆ. ಇವು ಚೆಂಡು ಹೂವಿಂದ ಚೆನ್ನಾಗಿ ಕಾಣ್ತಾವೆ, ಹಾಕಿದ್ರೆ ಬಾಗಿಲಿಗೆ ಈ ಥರ ಐತೆ ನೋಡ್ರಿ. ಅವ್ವಾರ ಮನೆ ಹಾಲ್, ಅಲ್ಲಿ ಹಿಂದೆ ಒಂದು ಬಾಗಿಲು ಐತಿ. ವಾಷಿಂಗ್ ಮೆಷಿನ್, ಅದ್ರ ಹತ್ರ ಟಾಯ್ಲೆಟ್ ಬಾತ್ರೂಮ್ ಬರ್ತಾವೆ. ವಾಷಿಂಗ್ ಮೆಷಿನ್ ಎದುರಿಗೆ ಒಂದು ಬೆಡ್ರೂಮ್ ಬರ್ತೈತಿ, ಅವ್ವ ಕುಂತಲ್ಲಿ ಒಂದು ಬೆಡ್ರೂಮ್ ಬರ್ತೈತಿ, ಅದ್ರ ಪಕ್ಕ ಅಡುಗೆ ಮನೆ ಬರ್ತೈತಿ. ಸೊ ದೊಡ್ಡ ಸೋಫಾ ಇಲ್ಲಿಟ್ಟಾರ, ಅಲ್ಲೇ ಮಂಟಪ ಹಾಕ್ಯಾರಲ್ಲ ಗಣೇಶಂದು, ಹಿಂಗಾಗಿ ದೊಡ್ಡ ಸೋಫಾ ಶಿಫ್ಟ್ ಮಾಡ್ಯಾರ ಹೊರಗೆ. ಇಲ್ಲೇ ಕೆಳಗಡೆ ನೀರಿನ ಟಾಕಿ ಐತಿ, ಸೋಫಾ ಕೆಳಗೆ ಕಾಣ್ತಿರ್ಬೋದು. ಈ ಥರ ಟೈಲ್ಸ್ ಅದಾವ ಬಾಗಲ್ದಾಗ. ನೋಡ್ರಿ, ತಡ ಮಾಡೋದು ಬೇಡ, ಗಣೇಶ್ ಮಹಾರಾಜರು ಬಂದಾಯ್ತು. ಇನ್ನೇನು ಅವ್ರಿಗೆ ಪೂಜೆ ಸಲ್ಲಿಸಿ ಅವ್ರನ್ನ ಒಳಗೆ ಬರಮಾಡ್ಕೊಳ್ಳೋಣ. ವಿಘ್ನಹರ್ತ, ಎಲ್ಲ ವಿಘ್ನಗಳನ್ನು ದೂರ ಮಾಡಪ್ಪ, ಎಲ್ಲರ ಬಾಳಲ್ಲಿ ಸುಖ ಸಂತೋಷ ನೆಮ್ಮದಿ ಹಾಗೇನ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಂತ ಕೇಳ್ಕೊಳ್ಳೋಣ. ಹಾಗೇನ ಪ್ರಕೃತಿಯನ್ನು ಸಹಜವಾಗಿಟ್ಟು ಪ್ರಕೃತಿಯನ್ನು ಶಾಂತವಾಗಿರಿಸಿ ಎಲ್ಲ ರೋಗ ಮುಕ್ತವನ್ನಾಗಿರಿಸಪ್ಪ ಅಂತ ಬೇಡ್ಕೊಳ್ಳೋಣ ಸ್ನೇಹಿತರೆ. ಬರ್ರಿ ಗಣೇಶ್ ಮಹಾರಾಜರನ್ನು ಬರಮಾಡ್ಕೊಂಡು ಪೂಜಿಸೋಣ.
ಬಪ್ಪರೆ ಬಪ್ಪು ನೋಡ್ತಾ ಕರೆಕ್ಟ್ ಕುಂತಾನ ಕರೆಕ್ಟ್ ಕುಂತ ನೋಡ್ಬಾರಿ ಇಲ್ಲಿಂದ ಬರೋಬ್ಬರಿ ಗಣೇಶನ ಹೊರಗಡೆ ಒಂದ್ಸರಿ ಪೂಜೆ ಮಾಡಿ ಬರಮಾಡ್ಕೊಂಡಾದ ನಂತರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಆದ ನಂತರ ಮತ್ತೊಂದು ಸರಿ ಇಲ್ಲೇ ವಿಶೇಷವಾದ ಪೂಜೆಯನ್ನು ಮಾಡ್ತೀವಿ, ಮಾಡಿ ಆರತಿಯನ್ನು ಮಾಡ್ತೀವಿ ಸ್ನೇಹಿತರೆ. ನೋಡ್ರಿ ಸಣ್ಣ ತಮ್ಮನ ಮಾಡ್ತಾ ಇದ್ದಾನೆ, ಅಲ್ಲಿನೂ ಕೂಡ ಗಣೇಶ ತರುವಲ್ಲಿ ಕೂಡ ಅವನೇ ಪೂಜೆ ಮಾಡಿ ಅವನೇ ತೊಗೊಂಡು ಬಂದಿದ್ದ. ಇಲ್ಲಿ ಇಬ್ಬರು ಸೇರಿ ಪ್ರತಿಷ್ಠಾಪನೆ ಮಾಡಾದ ನಂತರ ತಮ್ಮನ ಪೂಜೆ ಮಾಡ್ತಾ ಇದ್ದಾನೆ ಮತ್ತೊಂದು ಸರಿ ಇಲ್ಲೇನ. ಕರಿಗೆ ಕೆಂಪು ಹೂವು ಎರಡು ಮೇನ್ ಅಂದ್ರೆ ಮೇನ್, ಗರಿಕೆ ಪತ್ರಿ ಮತ್ತು ಕೆಂಪು ಹೂವು ಕಂಪಲ್ಸರಿ ಗಣೇಶನಿಗೆ ಬೇಕೇ ಬೇಕು, ಪ್ರಿಯ ಅವನು ಇವೆರಡಕ್ಕೂ. ಹೀಗಾಗಿ ಮತ್ತು ನಮ್ಮನೆ ಗಣೇಶ ಡೆಕೋರೇಷನ್ ಹೆಂಗಾಗಿತ್ತು ಮತ್ತು ಗಣೇಶ್ ಮಹಾರಾಜರು ಹೆಂಗದಾರ ಖಂಡಿತವಾಗ್ಲೂ ನೀವು ಹೇಳಲೇಬೇಕು. ಮತ್ತು ನಮ್ಮನೆಯ ಸಂಭ್ರಮ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸಲೇಬೇಕು ಸ್ನೇಹಿತರೆ ನೀವು. ನೋಡ್ರಿ ಫುಲ್ಲಾದ ಡೆಕೋರೇಷನು ಗಣೇಶ ಎಲ್ಲ ಸಂಪೂರ್ಣ ಪೂಜೆ ಮುಗಿದಾದ ನಂತರ ಒಂದ್ಸರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಆರತಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು. ಪೂಜೆ ಎಲ್ಲ ಕಂಪ್ಲೀಟ್ ಆದ ಹಾಗೇನ ಇದು ಫೈನಲ್ ನೋಡ್ರಿ. ನಾವು ಇವತ್ತು ಗಣೇಶ ಬಂದ ದಿವಸ ಏನು ಮಾಡ್ತೀವಿ ಅಂದ್ರೆ ತಂಬಿಟ್ಟು ಮತ್ತು ಉಸುಳಿಯನ್ನು ನೈವೇದ್ಯಕ್ಕೆ ತೋರಿಸ್ತೀವಿ. ಅದ್ರ ಜೊತೆಗೆ ಹಣ್ಣು ಹಂಪಲು ಎಲ್ಲನೂ ಇರ್ತೈತಿ. ಆದ್ರೆ ನೈವೇದ್ಯಕ್ಕಂತನ ಮಾಡಿರೋದು ಇವತ್ತು ಅಡುಗೆ ಅಂತನ ಮಾಡಿರೋದು ಅಂದರೆ ತಂಬಿಟ್ಟು ಮತ್ತು ಉಸುಳೆ. ಅದ್ರ ಜೊತೆಗೆ ಬೇಸನ್ ಲಾಡು ಕೂಡ ಮಾಡ್ಕೊಂಡು ಬಂದಿದ್ದೀನಿ ನಾನು. ಸೊ ಇಷ್ಟೊಂದು ಇವತ್ತು ಗಣೇಶನಿಗೆ ನೈವೇದ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ಇದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತೆಲ್ಲರೂ ಕೂತ್ವಿ. ತಂಗಿಗೆ ಟೈಮ್ ಆಗೈತಿ ಡ್ಯೂಟಿಗೆ, 12:30 ಆಗ್ತಾ ಬಂದಿತ್ತು. ಸೊ ನಿಮಗೆ ಹೇಳೋದೇನಾನ ಅಡುಗೆ ಪುರಿ ಮಾಡ್ತಾಯಿದ್ರು ಅಂತ. ತಂಗಿಗೆ ಕುಂದ್ರಶ್ಯಾರ ಪುರಿ ಮಾಡ್ತಾ ಇದ್ದಾರೆ ಇಬ್ಬರು, ಉಷಾ ಮತ್ತು ಪೂಜಾ. ಯಾಕಂದ್ರೆ ಊಟಕ್ಕೆ ಇರಂಗಿಲ್ಲಲ್ಲ, ಸೊ ಕೊಟ್ಟು ಕಳಿಸ್ಬೇಕಂತೇಳಿ. ಇದೆಲ್ಲ ಆದಮೇಲೆ ನನ್ನ ತಮ್ಮ ನೋಡ್ರಿ ಮಕ್ಕಳು ಕರ್ಕೊಂಡು ಎಲ್ಲನೂ ಹೆಂಗೆ ಹಚ್ಚಿಸ್ತಾ ಇದ್ದಾನೆ ಇವನ್ನೆಲ್ಲನೂ. ಅವನಿಗೆಲ್ಲ ಭಾಳ ಖುಷಿ ಅಂದರೆ ಖುಷಿ. ಮತ್ತು ನನ್ನ ಮಕ್ಳು ಕಾಡೋದು ಜಾಸ್ತಿ ಅವನಿಗೆ ಅಂತ ಹೇಳ್ಬೋದು. ಪಟಾಕ್ಷಿ ಅಂತನೋ ಮತ್ತೊಂದಂತನೋ ಅವ್ರ ಜೊತೆ ಅವನು ಸಣ್ಣವನಾಗೇನ ಎಲ್ಲನೂ ಎಂಜಾಯ್ ಮಾಡ್ತಾನೆ. ಅದನ್ನು ನೋಡೋಕೆ ನಮಗೆ ಭಾಳ ಖುಷಿ ನೋಡ್ರಿ. ಅವನೊಂದು ಹಚ್ಚಿದ ಅಂದರೆ ನನ್ನ ಮಗ ನನಗೂ ಒಂದು ಕೊಡು ನಾನು ಹಚ್ತೀನಂತ. ಅದ್ರದ್ದು ಫುಲ್ ಅಂದ್ರೆ ಫುಲ್ ಸ್ಟ್ರಾಂಗ್ ಇತ್ತು, ನಮ್ಗೆ ಭಯ ಬೀಳಾಕತ್ತಿತ್ತದ. ಆದರೂ ಅವ್ನು ಕೇಳಲೇನೇ ಇಲ್ಲ, ಹಚ್ಕೊಟ್ವಿ. ಸ್ವಲ್ಪ ದೂರದಿಂದನೇ ಇದನ್ನು ಮಾಡಪ್ಪ ಅಂಥೇಳಿ. ಅವ್ರಿಗೇನು ಹೆದರಿಕೆ ಇರಂಗಿಲ್ಲ, ನಾವು ಹೆದರ್ಬೇಕಷ್ಟೇ. ಭಾಳ ಖುಷಿಪಟ್ಟರು. ಈ ರೀತಿ ಗಣೇಶ ಬರೋ ತನೂ ನಮ್ದು ಸಂಭ್ರಮ ಆಯ್ತು ನೋಡ್ರಿ. ಇದರ ಮುಂದಿನ ಒಂದು ಎಲ್ಲನೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ಅದು ಇನ್ನೂ ವಿಶೇಷ ಐತಿ. ಎಲ್ಲರೂ ಸೇರಿ ಊಟ ಮಾಡಿದ್ವಿ, ಊಟಕ್ಕೆ ಏನೆಲ್ಲ ಇತ್ತು ಅದು ಮುಖ್ಯ. ನಂತರ ಅವ್ವಾರ ಮನೆ ಮುಂದನೇ ಏರಿಯಾ ಗಣೇಶ ಕೂಡ ಕೂಡ್ತೈತಿ. ಅದಂತೂ ಸಂಭ್ರಮ ವಿಜೃಂಭಣೆಯಿಂದ ತೊಗೊಂಡು ಬಂದರು ಎಲ್ಲ ಹುಡುಗರು ಸೇರಿ. ಅದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ ಒಂದು ಸಂಭ್ರಮನ DJ ಸಮೇತ ಬಂದಾನ ಗಣೇಶ. ಮತ್ತು ಆ ಗಣೇಶ ಹೇಗಿದ್ದಾನ, ಆ ಗಣೇಶನ ಪೂಜೆ ಎಲ್ಲ ಹೆಂಗೆ ನೆರವೇರ್ತು, ಎಷ್ಟೊತ್ತಿಗೆ ಬಂದ ಗಣೇಶ, ಅದೆಲ್ಲವನ್ನು ನಾನು ಬರುವ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಸೊ ಎಲ್ಲರೂ ತಪ್ಪದೆ ವಿಡಿಯೋಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಗಣಪತಿ ಬಾಪ್ಪು ಮುಗಿ ಹೆಚ್ಚಿದ್ದು ಹೋಗೋದು ಬರ್ಬೇಕು.